ಕ್ಯಾಲೆಂಡ್ರ್ ವಿಚಾರಕ್ಕೆ ಬಂದರೆ ನಾಗೇಂದ್ರ ಅಭಿಮಾನಿಗಳ ಬಳಗದ ಕ್ಯಾಲೆಂಡರು ರಿಲೀಸ್ ಆಗ್ತಿತ್ತು. ಆ ಸಂದರ್ಭದಲ್ಲಿ ನಾನೇ ತೊಗೊಂಡೋಗಿ ಮನೆ ಮನೆಗೆ ಹಂಚುವಂಥ ಕೆಲಸ ಮಾಡ್ತಾಯಿದ್ದೆ. ಇವತ್ತು ಪ್ರತಾಪ್ ಸಿಂಹ ಸ್ನೇಹ ಬಳಗದ ಕ್ಯಾಲೆಂಡರ್ ಬಂದಿದೆ, ಅದನ್ನು ಕೂಡ ನಾವು ಹಂಚುವಂಥ ಕೆಲಸ ಮಾಡ್ತಾಯಿದ್ದೀವಿ. ನೋಡಿ, ಸ್ನೇಹಕ್ಕೂ ಪ್ರೀತಿಗೂ ಸಂಬಂಧಕ್ಕೂ ವಿಚಾರ ಇರೋದೇ ಬೇರೆ. ಆದರೆ ಪಕ್ಷದ ಸಂಘಟನೆಗೆ ಇರುವಂಥ ವ್ಯವಸ್ಥೆನೇ ಬೇರೆ. ಪಕ್ಷ ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಪಾರ್ಟಿ ಆಫೀಸ್ ಒಳಗೆ ಕಾಲಿಡ್ತಾ ಇದ್ದಂಗೆ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆಯ ಶಲ್ಯ ಆಗ್ತಾ ಇದ್ದಂಗೆ ನಾವು ಅಲ್ಲಿಗೆ ಶಿಸ್ತುಬದ್ಧವಾಗಿರ್ತೀವಿ. ಹೊರಗಡೆ ಬಂದಾಗ ಟೀ ಕಾಫಿ ಕುಡಿತೀವಿ, ಯಾವುದೋ ಬೇರೆ ಪಾರ್ಟಿಯವ್ರು ಸಿಗ್ತಾರೆ, ಅವ್ರ ಜೊತೆ ಟೀ ಕಾಫಿ ಕುಡಿತಾ ಇದ್ದೀವಿ ಅಂದ ತಕ್ಷಣ ಯಾರೋ ಕಾಂಗ್ರೆಸ್ ಅವ್ರ ಜೊತೆನೋ JDS ಅವ್ರ ಜೊತೆನೋ ಬುಕ್ ಆಗ್ಬಿಟ್ಟವ್ರೆ ಅಂತ ಹೇಳೋಕ್ಕಾಗತ್ತಾ? ಅದು ಸಣ್ಣತನ. ಆ ಥರ ಯಾರೂ ಮಾತಾಡಬಾರ್ದು. ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿ ನಾವು ಯಾವತ್ತಿದ್ರೂ ನಿಷ್ಠೆಯಿಂದ ಇರುವಂಥವ್ರು. 2013ನೇ ಚುನಾವಣೆಯಲ್ಲಿ ಶಂಕರಲಿಂಗೇಗೌಡರು JDS ಹೋದ್ರಲ್ಲ, ಅವಾಗ ಎಷ್ಟು ಜನ ಕಾರ್ಯಕರ್ತರು ಅವ್ರ ಹಿಂದೆ ಹೊಟ್ಟೋಗ್ಬಿಟ್ರು? ಯಾರೂ ಹೋಗಲಿಲ್ಲ. KR ಕಾನ್ಸ್ಟಿಟ್ಯೂನ್ಸಿಯಿಂದ ಬಂದಂಥ ನಮ್ಮ ನಾಗೇಂದ್ರನವ್ರಿಗೆ ಹೋರಾಟವನ್ನು ಮಾಡಿ ಅವ್ರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಮತಗಳನ್ನು ಕೊಡಿಸಿ ಸೋತಿರ್ಬೋದು ಅವರು. ಆದರೆ 2018ರಲ್ಲಿ ಅವ್ರನ್ನ ಗೆಲ್ಲಿಸುವಂಥ ಕೆಲಸ ಮಾಡಿದ್ವಿ. ಮತ್ತು 2023ಕ್ಕೆ ಕಮ್ಮಿ ಅಂತರದಲ್ಲಿ ಸೋತಿರ್ಬೋದು. 2014ರಲ್ಲಿ ನಮ್ಮ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರು ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು, ಅವ್ರನ್ನ ಗೆಲ್ಲಿಸುವಂಥ ಕೆಲಸ ಮಾಡಿದ್ವಿ. 2019ರಲ್ಲಿ ಮತ್ತೆ ಅವ್ರನ್ನ ಗೆಲ್ಲಿಸುವಂಥ ಕೆಲಸ ಮಾಡಿದ್ವಿ. 2024ರಲ್ಲಿ ರಾಜಮನೆತನದವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಮರೆತು ಅವರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನ ಕೊಡಿಸುವಂಥದ್ರಲ್ಲಿ ನಾವು ಪಾತ್ರರಾಗ್ದ್ವಿ. ಎಲ್ಲ ನಮ್ಮ ಕಾರ್ಯಕರ್ತರು ಕೊಡುಗೆ ಅಲ್ವ ಇದು? ನಮ್ಮ ಕಾರ್ಯಕರ್ತರು ಯಾವತ್ತೂ ಒಗ್ಗಟ್ಟಾಗಿರ್ತಾರೆ. ಇವತ್ತು ಟೀ ಕಾಫಿ ಕುಡಿಯೋದಕ್ಕೆ ಎಲ್ಲೋ ಒಂದು ಕಡೆ ಕೂರ್ಬೋದು, ಕೂತಂಥ ಸಂದರ್ಭದಲ್ಲಿ ಫೋಟೋಗಳು ಹೊಡ್ಕೊಬಿಟ್ಟು ಗುಂಪ್ಕಾರಿಕೆ ಇವ್ರು ಅವ್ರ ಕಡೆ ಇದ್ದಾರೆ, ಅವ್ರು ಇವ್ರ ಕಡೆ ಇದ್ದಾರೆ ಅಂತ ಹೇಳುವಂಥದ್ದು ತಪ್ಪು. ಚುನಾವಣೆ 2028ರಲ್ಲಿ ಯಾರನ್ನ ಅಭ್ಯರ್ಥಿ ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೋ ಅವರ ಪರ ನಮ್ಮ ಇಡೀ ಕಾರ್ಯಕರ್ತರು ನಿಂತಿರ್ತಾರೆ. ಜೊತೆಗೆ ಕ್ಷೇತ್ರದ ಅಧ್ಯಕ್ಷನಾಗಿ ಅವ್ರನ್ನ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳೋಕ್ಕೆ ನಮ್ಮ ಮಾಧ್ಯಮದ ಮುಖಾಂತರ ಸ್ಪಷ್ಟ.